ನಮಸ್ತೆ ನನ್ನ ಎಲ್ಲ ಕನ್ನಡದ ಜನತೆಗೆ ಏನು ಹೇಳಕ್ಕೆ ಬರ್ತದೇನೆ ಅಂದರೆ ಇವತ್ತು ಕರ್ನಾಟಕದ 2026ನೇ ಬಜೆಟ್ ಮಂಡನೆ. ಇದು ಸಿದ್ದರಾಮಯ್ಯನವರ 17ನೇ ಬಜೆಟ್ ಮಂಡನೆಯಾಗಿದ್ದು ಕರ್ನಾಟಕದ ಅತಿ ದೊಡ್ಡ ಬಜೆಟ್ ಮಂಡನೆ ಇದಾಗಿದೆ ಅಂಥದನ್ನು ನೋಡೋಣ ಬನ್ನಿ ಏನೇನು ಕೊಟ್ಟಿದ್ದಾರೆ ಅಂತೆ. ಅಲ್ಪಸಂಖ್ಯಾತರ ಶಾಲೆಗಳನ್ನು KPS ಮಾದರಿಯಲ್ಲಿ ಉನ್ನತೀಕರಣಕ್ಕೆ 1,000 ಕೋಟಿ ಮೀಸಲು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಅಂತ ಹೇಳಿದವರು ಇವಾಗ ಅಲ್ಪಸಂಖ್ಯಾತರ ಸ್ಕೂಲುಗಳಿಗೆ 1,000 ಕೋಟಿ, ಇದು ಯಾವ ನ್ಯಾಯ? ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಆರಂಭ. ಧರ್ಮ ಒಡೆಯೋ ಕೆಲಸ ನೀವು ಮಾಡ್ತಾ ಇರೋದು, ಅದಕ್ಕೆ ರಾಜ್ಯದಲ್ಲಿ ಈ ಥರ ಗಲಭೆಗಳಾಗ್ತಾ ಇರೋದು. ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ವಾ ಸೂಪರ್. ನಮ್ಮದು ಜಾತ್ಯತೀತ ರಾಷ್ಟ್ರ, ನಾವು ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡೋದಿಲ್ಲ ಅನ್ನೋ ಕಾರಣ ಇದೇನಾ? ಅಲ್ಪಸಂಖ್ಯಾತರ ಕಾಲೋನಿಗಳ ಮೂಲಸೌಕರ್ಯಕ್ಕೆ 100 ಕೋಟಿ ಮೀಸಲು. ಇವರಿಗಂತೇನೆ ಸಪ್ರೇಟ್ ಆದಂಥ ಕಾಲೋನಿಗಳು ಬೇರೆ ಇದೆಯಾ? ವಾವ್. ಈ ಥರ ಹಿಂದೂಗಳಲ್ಲಿ ಯಾವುದೂ ಒಂದು ಕಾಲೋನಿ ಕೂಡ ನಾನು ನೋಡಿಲ್ಲ. ಅಲ್ಪಸಂಖ್ಯಾತರ ನಿರ್ಗತಿಕರಕ್ಕೆ ವೃದ್ಧಾಶ್ರಮ ಆರಂಭ. ಅವರಿಗೆ ಆದಂಥ ಸಪ್ರೇಟೇ ವೃದ್ಧಾಶ್ರಮನ? ಇದೆಂಥ ನ್ಯಾಯ ಸಿದ್ದರಾಮಯ್ಯನವರೇ? ಯಾವುದೋ ಒಂದು ಮಹಿಳೆ ಹೇಳಿಕೆ ನೀಡಿದ್ದಾಳೆ, ನಮಗೆ ಗೊತ್ತು 100 ಮಕ್ಕಳನ್ನು ಎತ್ತುವಂಥ ಶಕ್ತಿ ಇದೆ. ಹಾಗಾದರೆ ಅವ್ರ ತಂದೆ ತಾಯಿ ನೋಡ್ಕೊಳ್ಳೋಂಥ ಶಕ್ತಿ ಇಲ್ವಾ? ಅವ್ರಿಗೆ ಏಕೆ ನೀವು ವೃದ್ಧಾಶ್ರಮ ಸಪ್ರೇಟಾಗಿ ಮಾಡಿದ್ರಿ ಹಾಗಾದರೆ? ಅಲ್ಪಸಂಖ್ಯಾತ ನಿರುದ್ಯೋಗಿಗಳಿಗೆ 3 ಲಕ್ಷದವರೆಗೂ ಸಹಾಯಧನ. ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಮಾತ್ರ ನಿರುದ್ಯೋಗಿಗಳಿರೋದಾ? ಬೇರೆ ಯಾವುದೋ ಕನ್ನಡ ಜನತೆ ಇಲ್ವಾ? ಹಿಂದೂಗಳಿಲ್ವಾ? ಹುಬ್ಬಳ್ಳಿ ಕಲಬುರಗಿಯಲ್ಲಿ ಹಜ್ ಭವನ ನಿರ್ಮಾಣ. ಯಾವುದಾದ್ರೂ ಒಂದು ಗುಡಿಗಳನ್ನು ನಾನು ನಿರ್ಮಿಸ್ತಿದ್ದೀವಿ ಅಂತ ಯಾವತ್ತಾದ್ರೂ ಹೇಳಿದಾರಾ? ಇಂಥ ಕಚಡ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ನಿಮಗೆ? ಮತ್ತೆ ಗುಡಿಗಳಿಂದನೇ ನೀವು ಟ್ಯಾಕ್ಸ್ ತಗೊಳ್ಳೋದು. ಯಾವ ಕೂಡ ಮಸೀದಿಗಳಿಂದ ಒಂದಿನೂ ಯಾವುದು ಟ್ಯಾಕ್ಸ್ ಇಲ್ಲ ನಿಮ್ಗಳಿಲ್ವಾ? ಇಂಥ ಕಚಡ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ನಿಮಗೆ? ಅಲ್ಪಸಂಖ್ಯಾತ ನಿಗಮದ ಸಾಲದ ಬಡ್ಡಿ ಮನ್ನಾ. ಅಲ್ಪಸಂಖ್ಯಾತರ ಸಾಲ ಅಷ್ಟೇ ತಗೊಂಡಿರೋದ? ಕೃಷಿ ಕಾರ್ಮಿಕರು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಹಿಂದೂಗಳು ಯಾರು ತಗೊಂಡಿಲ್ವಾ? ಅಲ್ಪಸಂಖ್ಯಾತ ಉದ್ಯೋಗಸ್ಥ ಮಹಿಳೆಯರಿಗೆ 4 ಹಾಸ್ಟೆಲ್. ನಾಚಿಕೆ ಆಗಲ್ವ ಸಿದ್ದರಾಮಯ್ಯನವರೇ ನೀವು ಈ ಥರ ಅಧಿಕಾರವನ್ನು ನಡೆಸೋಕ್ಕೆ? ಅಲ್ಪಸಂಖ್ಯಾತರಷ್ಟೇ ನಾವು ನಿಮಗೆ ಓಟ್ ಹಾಕಿರೋದು? ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಮಾತ್ರ ಓಟ್ ಹಾಕಿರೋದ? ಮುಂದೆ ನಿಮ್ಗೆ ಏನಂತ ನಾವು ತೋರಿಸ್ತೀವಿ ಬನ್ನಿ. ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳಿಗೆ ಭರ್ತಿ. ಅಲ್ಪಸಂಖ್ಯಾತರ ಇಲಾಖೆ ಅಂದರೆ ಯಾವುದು? ಅವ್ರುಗಳಲ್ಲಿ ಉದ್ಯೋಗ ಭರ್ತಿ ಮಾಡೋದು ನೀವು ಯಾಕೆ ಮಾಡ್ತೀರಾ? ಅವರೇ ಮಾಡ್ಕೊತಾರೆ ಬಿಡಿ. ಸಪ್ರೇಟಾಗಿ ಅವ್ರಿಗಂತಾದಂಥ ಇಲಾಖೆಗಳಿದ್ದಾವೆ ಅಂದರೆ ನಮ್ಮ ಹಿಂದೂಗಳಿಗೆ ಏನಿದೆ? ನಮ್ಮ ಹಿಂದೂಗಳಿಗೋಸ್ಕರ ಯಾವುದಾದ್ರೂ ಒಂದು ಇಲಾಖೆ ಇದೆಯಾ? ತೋರಿಸ್ಕೊಡಿ ಹಾಗಾದರೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಖರೀದಿಗೆ 50,000 ಸಹಾಯಧನ. ವಾವ್ ಸೂಪರ್. ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ಸಹಾಯಧನ ನೀಡ್ತೀರಿ ಅಂತ ಹೇಳಿದ್ದೀರಾ ಆ ಲ್ಯಾಪ್ಟಾಪ್ಗೋಸ್ಕರ. ಯಾಕೆ ಕರ್ನಾಟಕದಲ್ಲಿ ಕನ್ನಡ ಸ್ಕೂಲ್ಗಳಿಲ್ವಾ? ಕನ್ನಡ ಶಾಲೆಯಲ್ಲಿ ಮಕ್ಕಳಿಲ್ವಾ? ಯಾಕೆ ಅವ್ರು ಅಷ್ಟೇ ನಾವು ಓದ್ತಾ ಇರೋದು, ಸ್ಟಡಿ ಮಾಡ್ತಾ ಇರೋದು? ಆಸ್ತಿ ಅಭಿವೃದ್ಧಿಗೆ ಹಣ ಮೀಸಲು. ವಾವ್. ಅದೇ ಗುಡಿ ಗೋಪುರಗಳಿಂದ ದುಡ್ಡು ತಗೊಂಡು ಅದನ್ನು ಹೋಗಿ ಅಲ್ಲೇ ಹಾಕ್ತಾ ಇದ್ದೀರಾ. ನಾಚಿಕೆ ಆಗಲ್ವಾ ನಿಮಗೆ ಸಿದ್ದರಾಮಯ್ಯನವರೇ? ಹಿಂದೂಗಳಿಗೋಸ್ಕರ ಏನು ಮಾಡಿದ್ದಾರೆ ನೀವು? ಹಿಂದೂಗಳಿಗೆ ಯಾವುದಾದ್ರೂ ಒಂದಾದ್ರೂ ಹೇಳಿದಿರಾ ನಿನ್ನೆ ಬಜೆಟಲ್ಲಿ? ಯಾವುದೂ ಕೂಡ ಇಲ್ಲ. ಅಲ್ಪಸಂಖ್ಯಾತರ ಮಹಿಳೆಯರ ಸ್ವಉದ್ಯೋಗ ಪ್ರೋತ್ಸಾಹಕ್ಕೆ ಸೊಸೈಟಿ ಸ್ಥಾಪನೆ. ಅಲ್ಪಸಂಖ್ಯಾತರ ಮಹಿಳೆಯರು ಅಷ್ಟೇನಾ ಸ್ವಉದ್ಯೋಗ ಪ್ರೋತ್ಸಾಹಕ್ಕೆ ನೀವು ಇದು ಮಾಡೋದು? ಹಿಂದೂಗಳಿಲ್ವಾ? ಬಡ ಮಕ್ಕಳಿಲ್ವಾ? ಕಾರ್ಮಿಕರಿಲ್ವಾ ನಮ್ಮ ಕನ್ನಡದಲ್ಲಿ? ಯಾವುದಾದ್ರೂ ಹಿಂದೂಗಳಿಗೋಸ್ಕರ ಒಂದು ಮಾತು ಕೂಡ ನೀವು ಆಡಿಲ್ಲ. ಏನು ಮಾಡ್ತಾ ಇದ್ದೀರಾ? ನಿಮಗೆ ರಾಜಕೀಯವಾಗಿ ಧಾರ್ಮಿಕವಾಗಿ ನೀವು ಈ ಥರ ಅಧಿಕಾರವನ್ನು ನಡೆಸ್ತಾ ಇದ್ದೀರಲ್ಲ, ನಿಮಗೆ ತಾಕತ್ತಿದ್ದರೆ, ದಮ್ ಇದ್ದರೆ ಮುಂದಿನ ಸರಿ ನೀವು ಗೆದ್ದು ತೋರಿಸಿ ನೋಡೋಣ. ಇದು ರಾಜ್ಯ ಸರ್ಕಾರ ನಿನ್ನೆ ನಡೆದಂಥ ಬಜೆಟಲ್ಲಿ ಇದು ಕರ್ನಾಟಕದ ಅಭಿವೃದ್ಧಿಯ ಬಜೆಟ್ ಆಗಿರಲಿಲ್ಲ, ಇದು ಅಲ್ಪಸಂಖ್ಯಾತರ ಅಭಿವೃದ್ಧಿಯ ಬಜೆಟ್ ಆಗಿತ್ತೆಂದು ಇದು ನನ್ನ ಭಾವನೆ. ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಇದರಲ್ಲಿ ತಿಳಿಸಿ. ಧನ್ಯವಾದಗಳು.